ಹಳ್ಳಿ ಕಡೆ ಆದರೆ ಈಗೆಲ್ಲ ಇದು ನಶಿಸಿ ಹೋಗಿದೆ ನೋಡಿ. ಅದು ಮೊಬೈಲ್ ಅಂದರೆ ಇದು ಐಫೋನಲ್ಲಿ ಭಾರತದ ಕಬಡ್ಡಿ ಆಟವನ್ನು ನಾವಿಲ್ಲಿ ನೋಡ್ಬೋದು. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಬಾಬುರು ಚಂದ್ರು ಯೂಟ್ಯೂಬ್ ಚಾನಲ್. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಒಂದು ಬೇಸಿಗೆಯ ಆಟ. ಈ ಬೇಸಿಗೆ ಆಟದಲ್ಲಿ ಇದಕ್ಕೆ ಡಬ್ಬಲ್ 1, ಸಿಂಗಲ್ 2, ಸಿಗರೇಟ್ 3, ಚುಟ್ಟ 4 ಅಂತ ಬರುವಂತಹ ಒಂದು ಪದಗಳನ್ನು ಇಟ್ಟುಕೊಂಡು ಆಟವನ್ನು ಆಡುವ ದೃಶ್ಯ ಇದಾಗಿದೆ. ಇಡೀ ನಮ್ಮ ಭಾರತದ ಕಬಡ್ಡಿ ಆಟವನ್ನು ನಾವಿಲ್ಲಿ ನೋಡ್ಬೋದು. ಕೋರ್ಟ್ ಸಹ ಸಿದ್ಧವಾಗಿದೆ, ಆಟಗಾರರು ಸಹ ನಿಂತಿದ್ದಾರೆ. ಅಂದರೆ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಕ್ಕಂತಹ ಸನ್ನಿವೇಶದಲ್ಲಿ ನಮಗೆ ತೋರಿಸಿದ್ದಾರೆ. ಮಕ್ಕಳ ಆಟದ ಕಡೆಗೆ ನಲಿ ಕಲಿ ಅಂತ ಒಂದು ಪುಸ್ತಕ ನಮಗೆ ಬರ್ತಾಯಿತ್ತು. ಆ ಪುಸ್ತಕದಲ್ಲಿ ಶಿಕ್ಷಣ ಕೊಡಿಸಿರಿ, ಮಕ್ಕಳ ಬಾಳು ಬೆಳಗಿಸಿರಿ, ಮಕ್ಕಳ ಪಾಲಿಗೆ ವಿದ್ಯೆ ದೇಗುಲ, ಈ ಭವ್ಯ ಸರಸ್ವತಿಯ ದೇವಾಲಯ ಅಂತ ನಾವೆಲ್ಲರೂ ಓದಿದ್ದೀವಿ, ಕೇಳಿದ್ದೀವಿ. ಪಾಠದೊಂದಿಗೆ ಆಟವನ್ನು ಆಡುತ್ತಿರುವ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇರ್ಬೋದು. ಚಿಕ್ಕವರಿದ್ದಾಗ ನಾವು ಇದಕ್ಕೆ ಟೈರ್ ಗಾಡಿ ಆಟ ಅಂತ ಆಡ್ತಿದ್ವಿ. ಒಳ್ಳೆಯ ಕಲಾಕೃತಿಗಳನ್ನು ನಮಗೆ ನಿರ್ಮಾಣ ಮಾಡಿ ತೋರಿಸಿದ್ದಾರೆ. ಅದೇ ಥರನಾಗಿ ಹೆಣ್ಣು ಮಕ್ಕಳ ಆಟಕ್ಕೆ ಬಂದರೆ ಇದಕ್ಕೆ ಹಗ್ಗ ಜಗಿದಾಟ ಅಂತ ಕರೀತಾರೆ. ದೇಹದ ಎಲ್ಲ ಸ್ನಾಯುಗಳಿಗೂ ಏಕಕಾಲದಲ್ಲಿ ಸೆಳೆತ ನೀಡುವ ವ್ಯಾಯಾಮಗಳನ್ನು ಆಡುತ್ತಿರುವ ಚಿಣ್ಣರು ಮತ್ತು ಹುಡುಗಿಯರು. ಹಳ್ಳಿ ಸೊಗಡಲ್ಲಿ ಜಾಸ್ತಿಯಾಗಿ ಕಂಡುಬರುವುದನ್ನು ನಾವಿಲ್ಲಿ ನೋಡ್ತಾ ಇರ್ಬೋದು. ಅದೇ ಥರನಾದ ದಾವಣಗೆರೆಯಲ್ಲಿ ಸಹ ನಮಗೆ ನಿರ್ಮಾಣ ಮಾಡಿ ತೋರಿಸಿದ್ದಾರೆ. ಕುಂಟೆ ಬಿಲ್ಲೆ ಆಟ ಅಂತ ಕರೀತಾರೆ. ಇದಕ್ಕೆ ಒಂದೊಂದು ಕಡೆ ಒಂದೊಂದು ಹೆಸರಿಂದ ಕರೀತಾರೆ. ಏನಪ್ಪ ಹೆಸರಿಂದ ತಕ್ಕಡು, ಬಿಲ್ಲ, ಪಾಂಡಿ ಎಂಬ ಹೆಸರುಗಳಿಂದ ಕರೆಯಲ್ಪಡುವ ಈ ಆಟ ಭಾರತ ಹಾಗೂ ಯುರೋಪಿನ ಹಳೆಯ ಇತಿಹಾಸವನ್ನು ಹೊಂದಿರುವಂತಹ ಆಟ ಇದಾಗಿದೆ. ಈ ಕುಂಟೆಬಿಲ್ಲೆ ಆಟದಲ್ಲಿ 5 ಮನೆಯನ್ನು ಕೊರೆದು ಆಟವನ್ನು ಆಡ್ತಿದ್ರು ಹಳ್ಳಿ ಕಡೆ ಆದರೆ. ಈಗೆಲ್ಲ ಇದು ನಶಿಸಿ ಹೋಗಿದೆ. ಈಗೆಲ್ಲ ಮೊಬೈಲಲ್ಲಿ ಗೇಮ್ಗಳನ್ನು ಆಡುವುದನ್ನು ನಾವಿಲ್ಲಿ ನೋಡ್ತಾ ಇರ್ಬೋದು. ನೋಡಿ, ಅದು ಮೊಬೈಲ್ ಅಂದರೆ ಇದು ಐಫೋನಲ್ಲಿ ಒಂದನೇ ಮನೆ, 2ನೇ ಮನೆ, 3ನೇ ಮನೆ, 4ನೇ ಮನೆ, 5ನೇ ಮನೆ ಅಂತ ಒಂದೇ ಕಾಲಿನಿಂದ ಜಿಗಿಯುವುದನ್ನು ನಾವು ನೋಡಿದ್ದೀವಿ. ಅದೇ ಥರನಾಗಿ ನಮ್ಮ ರಜಾ ದಿನಗಳಲ್ಲಿ ಶನಿವಾರ ಮತ್ತು ಭಾನುವಾರ ಬಂದರೆ ಸಾಕು, ಕೈಯಲ್ಲಿ ಬುಗುರಿ ಹಿಡಿದು ಆಟವನ್ನು ಆಡ್ತಿದ್ವಿ. ಅದರಲ್ಲಿ ಬುಗುರಿಯಲ್ಲಿ ಬೆಟ್ಟಿಂಗ್ ಬೇರೆ. ಬೆಟ್ಟಿಂಗ್ ಅಂದರೆ ದುಡ್ಡು ಕಟ್ಟೋದಲ್ಲ. ಇನ್ನು ಬುಗುರಿಯನ್ನು ನಾನು ಹೊಡೆದ್ರೆ ಒಂದು ಬುಗುರಿ ಎಕ್ಸ್ಟ್ರಾವನ್ನು ಕೊಡಬೇಕು ಅಂತ ಆ ಥರನಾಗಿ ನಾವು ಆಟ ಆಡ್ತಿದ್ವಿ. ಹಂಗೆ ಇನ್ನೊಂದು ಆಟಕ್ಕೆ ಹೋದರೆ ಈ ಆಟದಲ್ಲಿ ಎಷ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡೋಣ. ಈ ಆಟ ಗೋಲಿ ಆಟ. ನೃಪತ್ಯಕ್ಕೆ ಸರಿಯುತ್ತಿರುವ ಗಾಜಿನ ಗೋಲಿಯ ಹೊರಾಂಗಣ ಕ್ರೀಡೆಯನ್ನು ಆಡುತ್ತಿರುವ ಚಿಣ್ಣರು. ಅಂದರೆ ಇದು ಒಳಾಂಗಣ ಅಲ್ಲ, ಇದು ಹೊರಾಂಗಣ ಕ್ರೀಡೆಯಾಗಿರೋದ್ರಿಂದ ಅದೇ ಶನಿವಾರ ಮತ್ತು ಭಾನುವಾರ ಬಂದರೆ ಸಾಕು ಬುಗುರಿ, ಹಗ್ಗ ಜಗಿದಾಟ, ಗೋಲಿಗುಂಡ. ಈ ಗೋಲಿಗುಂಡದಲ್ಲಿ ವಿಧ ಆದಂಥ ಆಟಗಳು. ಅದರಲ್ಲಿ ಕತ್ತಿ ಅಂತ ಆಡ್ತಿದ್ರು, ಡ್ರೀಸ್ ಅಂತ ಆಡ್ತಿದ್ರು, ಪಿದ್ದಿ,
ಇರುವೆಗೂಡು. ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ಮುಂದೆ ಸಾಗುತ್ತಿರುವ ಇರುವೆಗಳ ಸಾಲು. ಬನ್ನಿ ಯಾವ ರೀತಿಯಾಗಿ ಇರುವೆಗಳು ತಮ್ಮ ಮನೆಯನ್ನು ಯಾವ ರೀತಿಯಾಗಿ ಕಟ್ಕೊಳ್ತವೆ ಅಂತ ನಾವು ನೋಡೋಣ. ನೋಡಿ ಯಾವ ರೀತಿಯಾಗಿದೆ. ನನಗೆ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಮಕ್ಕಳಿಗೆ ಆಟ ಆಡುವುದಕ್ಕೆ ಸಹ ಒಳಗಡೆ ಜಾರುವ ಬಂಡಿಯನ್ನು ನಿರ್ಮಾಣ ಮಾಡಿ ತೋರಿಸಿದ್ದಾರೆ. ಹೀಗೆ ಇರುವೆಗಳು ಯಾವ ರೀತಿಯಾಗಿ ತಮ್ಮ ಗೂಡನ್ನು ಒಗ್ಗಟ್ಟಿನಲ್ಲಿ ಕೂಡಿ ಮಾಡ್ಕೊಳ್ತೇವೆ ಅನ್ನೋದನ್ನು ಹೀಗೆ ತೋರಿಸ್ತೀನಿ. ಇರುವೆ ಇರುವೆಯ ಸಾಲು. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಭಾವಚಂದ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.